ನಾನು ಹೇಳ್ತಾ ಇದ್ದೀನಿ ಬಾಟಮ್ ವೇರ್ಸ್ ಅಲ್ಲಿ 250 ವೆರೈಟಿ ನಿಮಗೆ ಯಾವುದು ಮ್ಯಾನುಫ್ಯಾಕ್ಚರ್ ಹತ್ರ ರೆಡಿಯಲ್ಲಿ ಸಿಗಲ್ಲ. ಬಟ್ ನಾನು 250 ಇಲ್ಲ 280 ವೆರೈಟಿ ರೆಡಿಯಲ್ಲಿ ಕೊಡ್ತೀನಿ. ಅದು ಒಂದೇ ಅಂಗಡಿ ಇರೋದು ಅಜಿತ್ ಝೋನ್. ಅಂದ್ರೆ ಅಜಿತ್ ಝೋನ್ ಫ್ಯಾಕ್ಟ್ರಿ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಇಂದ ನೀವು ನೋಡ್ತಾ ಇದ್ದೀರಾ ಪೂರ್ತಿ ಸೆಕ್ಷನ್ 280 ವೆರೈಟಿ ಒಂದೇ ಅಂಗಡಿಯಲ್ಲಿ ಬೇಕಂದ್ರೆ ಒಂದ್ಸಲ ನಿಮ್ಗೆ ಅಜಿತ್ ಝೋನ್ ಬರಬೇಕು. ವೆರೈಟಿ ವೈಸ್, ಕ್ವಾಲಿಟಿ ವೈಸ್, ರೇಂಜ್ ವೈಸ್ ನಿಮ್ಗೆ 3 ಆರ್ಟಿಕಲ್ ಒಂದೇ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ ಅಜಿತ್ ಝೋನ್. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಇದ್ದ ಶ್ರೀ ಸಾವರಿಯಾ ಸಿಲ್ಕ್ಸ್ ಅಂಡ್ ಮಿಲ್ಸ್ ಇಂದ ರೆಗ್ಯುಲರ್ ನಾನು ವಿಡಿಯೋ ತಗೊಂಡ್ ಬರ್ತಾನೆ ಇರ್ತೀನಿ. ಲಾಸ್ಟ್ ಟೈಮ್ ನೀವು ಬಾಟಮ್ ವೇರ್ಸ್ ಅಲ್ಲಿ ತುಂಬಾ ಜನ ಹೊಸ ಐಟಮ್ ಏನ್ ಬಂದಿದೆ ಬಾಟಮ್ ವೇರ್ಸ್ ಅಲ್ಲಿ, ಯಾಕೆ ಅದು 12 months ರನ್ನಿಂಗ್ ಇರೋದು ಐಟಮ್. 12 months ಅದು ಡೈಲಿ ವೇರ್ ಯೂಸ್ಗೆ ಯಾವ ತರ ಯೂಸ್ ಮಾಡಿದ್ರೆ ಏನು ಆಗಲ್ಲ. ರೆಗ್ಯುಲರ್ ನಾನು ಹೇಳ್ತೀನಿ 50 ರೂಪಾಯಿಂದ ಸ್ಟಾರ್ಟಿಂಗ್ ಮಾಡ್ತೀನಿ. ಬಟ್ ಈ ಸಲ ನಾನು ಅಷ್ಟೊಂದು ವೆರೈಟಿ ತಗೊಂಡ್ ಬಂದಿದ್ದೀನಿ. ನಮ್ಮ ಹತ್ರ ಡಮ್ಮಿಗಳೇ ಕಮ್ಮಿ ಆಗಿದೆ, ಇನ್ನು ಸ್ಯಾಂಪಲಿಂಗ್ ರೆಡಿ ಆಗಲಿಲ್ಲ. ಬಟ್ ನಾನು ಈ ವಿಡಿಯೋಲಿ ವೆರೈಟಿ ಎಷ್ಟು ಕವರ್ ಆಗತ್ತೆ ಅಷ್ಟು ಪೂರ್ತಿ ಕವರ್ ಮಾಡ್ತೀನಿ. ಯಾಕೆ ಪೂರ್ತಿ ನ್ಯೂ ಕಾನ್ಸೆಪ್ಟ್ ಅಲ್ಲಿನೇ ಬೇಜಾನಾಗೆ ಬಂದಿದೆ. ಕಾನ್ಸೆಪ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಕಾನ್ಸೆಪ್ಟ್ ನೋಡಿ, ಇವಾಗ ವೆರೈಟಿ ನೋಡಿ ವಿತ್ ಜುಪ್ ಫುಲ್ ಹೆವಿ, ಕೆಳಗಡೆಯಿಂದ ಡಿಸೈನರ್ ಕಾನ್ಸೆಪ್ಟ್ ನೋಡಿ, ಪೂರ್ತಿ ನೆಟೆಡ್ ಅಲ್ಲಿ ವಿತ್ ಸೀಕ್ವೆನ್ಸ್ ಕೆಲಸ ಇರುತ್ತೆ ಅದ್ರ ಮೇಲೆ. ಆ ರೀತಿ ಕಾನ್ಸೆಪ್ಟ್ ನಿಮಗೆ ನೈಟ್ ರೆಗ್ಯುಲರ್ ಅಲ್ಲಿ ಲೆಗ್ಗಿನ್ಸ್ ಅಲ್ಲಿ ಮಾತ್ರ 50 ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು 300-400 ರೂಪಾಯಿ ತಕ್ಷಣ ನಾನು ರೇಂಜ್ ಮೇಂಟೈನ್ ಮಾಡ್ತೀನಿ. ಅದರಲ್ಲಿ ನಿಮಗೆ 100 ಒಳಗಡೆ 30ಇಂದ ಜಾಸ್ತಿ ವೆರೈಟಿ ಕೊಟ್ಬಿಡ್ತೀನಿ. ನಾನು ರೆಗ್ಯುಲರ್ ಹೇಳ್ತೀನಿ. ಸ್ಯಾಂಪಲಿಂಗ್ ನೋಡ್ತಾ ಇದ್ದೀರಾ ನೀವು, ಲಾಸ್ಟ್ ತಕ್ಷಣ ಸ್ಯಾಂಪಲಿಂಗ್ ಇದೆ. ಇವಾಗ ಕಾನ್ಸೆಪ್ಟ್ ಹೊಸ ಏನೇನು ಬಂದಿದೆ ಅದು ನೋಡ್ಬೋದು ನೀವು. ರೆಗ್ಯುಲರ್ ಪ್ಲಾಜೋ ಟೈಪ್ ಪ್ಲಾಜೋ ಇದೆ, ಬಟ್ ಅದ್ರ ಮೇಲೆ ಸೀಮರ್ ಫ್ಯಾಬ್ರಿಕ್ದು ಕೆಲಸ ಇರುತ್ತೆ. ಚಮಕ್ದಾರ್ ಅಂದ್ರೆ ಹೇಳ್ಬೋದು ನೀವು. ಕೆಳಗಡೆ ನೋಡಿ ಕಟ್ ಟೈಪ್ ಬಾರ್ಡರ್, ಅದಕ್ಕೆ ಒಂದು ಗ್ಯಾಟಪ್ ಚೇಂಜ್ ಆಗಿದೆ. ಪ್ಯೂರ್ ಜಾರ್ಜೆಟ್ ಬೇಸ್ ಅಲ್ಲಿ ಫ್ಯಾಬ್ರಿಕ್ ಇರುತ್ತೆ. ಜಾರ್ಜೆಟ್ ಬಟ್ಟೆಯಲ್ಲಿ ಯಾವ ತರ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ನೆಕ್ಸ್ಟ್ ಡೆನಿಯಮ್ ಪ್ಯಾಟರ್ನ್ ಅಲ್ಲಿ ಅದು ಕಾನ್ಸೆಪ್ಟ್ ನೋಡಿ. ರೆಗ್ಯುಲರ್ ನಾನು ವಿಡಿಯೋಲಿ ಕಲರ್ಸ್ ವೈಸ್ ತೋರಿಸ್ತಾ ಇದ್ದೀನಿ. ಇವಾಗ ಡಿಸೈನ್ಸ್ ವೈಸ್ ಆರ್ಟಿಕಲ್ಗಳು. ಇವಾಗ ಡೆನಿಯಮ್ ಅಲ್ಲಿ ನ್ಯೂ ಲುಕ್ ಬಂದಿದೆ. ರೆಗ್ಯುಲರ್ ನಾನು ಹೇಳ್ತೀನಿ ಟ್ಯಾಕ್ಸ್ ಸಿಸ್ಟಮ್ ಇರುತ್ತೆ ನಮ್ಮ ಕಂಪ್ನಿದು, ಮಾತ್ರ 105. ರೆಗ್ಯುಲರ್ ನಾನು ಹೇಳ್ತೀನಿ ಡೆನಿಯಮ್ ಜೀನ್ಸ್ಗಳು 250-260 ಮಾರ್ಕೆಟ್ ಪರ್ಚೇಸ್ ಮಾಡ್ತೀರಾ ನೀವು. ಯಾಕೆ ಅಷ್ಟೊಂದು ಕಾಸ್ಟ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ? 105 ಅಲ್ಲಿ ನಿಮಗೆ ಆ ರೇಂಜ್ ಅಲ್ಲಿ ಸಿಗ್ತಾ ಇದೆ. ಮತ್ತೆ ಡೆನಿಯಮ್ ಅಲ್ಲಿ ಯಾಕೆ ಹೋಗ್ತೀರಾ ಜನ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ವೆರೈಟಿ ಅದು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಚೇನ್ ಬಟನ್ ಅಲ್ಲಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರುತ್ತೆ. ಬಟನ್ದು ಅದ್ರ ಮೇಲೆ ಪೂರ್ತಿ ಬಟನ್ ವೈಸ್ ಕೆಲಸ ಇರುತ್ತೆ. ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ಅಲ್ಲಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಅದರಲ್ಲಿ ಡಿಸೈನರ್. ರೆಗ್ಯುಲರ್ ನಾನು ಹೇಳ್ತೀನಿ ಈ ರೀತಿ ಕಾನ್ಸೆಪ್ಟ್ಗಳು. ಇವಾಗ ನೋಡಿ ಅದು ಸ್ಲಿಮ್ ಫಿಟ್ ಅಲ್ಲಿ ಯೋಗ ಪ್ಯಾಂಟ್ ಹೇಳ್ಬೋದು, ಎಲ್ಡೋ ಹೇಳ್ಬೋದು. ಇವಾಗ ಆ ಕಾನ್ಸೆಪ್ಟ್ ನೋಡಿ, ಅದು ನೆಕ್ಸ್ಟ್ ಪ್ಯಾಟರ್ನ್ ಕಾನ್ಸೆಪ್ಟ್. ಅದು ಡಮ್ಮಿಯಲ್ಲಿ ಇದೆ. ಯಾವ ರೀತಿ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ವೆರೈಟಿ ನಿಮಗೆ ಎಷ್ಟು ಬೇಕಾ ಅಷ್ಟು ಸಿಗ್ಬಿಡುತ್ತೆ. ಲೆಗಿನ್ಸ್ ಬ್ಯಾಗಿನ್ಸ್ ಅಲ್ಲಿ ಅದು ನೋಡ್ಬೋದು ನೀವು. ಪ್ಲಾಜೋ ಅಲ್ಲಿ ನೀವು ಹೊಸ ವೆರೈಟಿ ಬಂದಿದೆ ಲೈಕ್ರಾ ಫ್ಯಾಬ್ರಿಕ್ ಅಲ್ಲಿ. ಕಾನ್ಸೆಪ್ಟ್ ನೋಡಿ ಇವಾಗ ಅದು ಲಟ್ಕನ್ ಜೊತೆಗೆ ಅದು ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ ಗೆಟಪ್ ಚೇಂಜ್ ಆಗಿದೆ. ಅದು ನೆಕ್ಸ್ಟ್ ಪ್ರಿಂಟೆಡ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ಡಾಟೆಡ್ ಅಲ್ಲಿ ಇರೋದು, ಅದ್ರ ಮೇಲೆ ಪ್ರಿಂಟೆಡ್ ಅಲ್ಲಿ ಕಾನ್ಸೆಪ್ಟ್ ನೋಡ್ಬೋದು ಕಟ್ ಟೈಪ್. ನೆಕ್ಸ್ಟ್ ಆರ್ಟಿಕಲ್ ಅಂದ್ರೆ ರೆಗ್ಯುಲರ್ ಹೇಳ್ತೀನಿ ನಾನು ಪ್ಲಾಜೋ ಅಲ್ಲಿ ನಾನು 100 ಮೇಲೆ ಯಾವುದು ಇರುತ್ತೆ ನಾನು ಸೈಜ್ ಮೇಂಟೈನ್ ಮಾಡ್ತೀನಿ. ಸೈಜ್ ಅಲ್ಲಿ ನೋಡಿ ಇವಾಗ ಕಾನ್ಸೆಪ್ಟ್ ನೋಡಿ, ಅದು ಡಿಜಿಟಲ್ ಮೀಲ್ ಫಾಯಿಲ್ ಮೇಲೆ ಕಾಟನ್ ರಿಯೋನ್ ಬೇಸ್ ಫ್ಯಾಬ್ರಿಕ್ ಇರುತ್ತೆ. ರಿಯೋನ್ ಫ್ಯಾಬ್ರಿಕ್ ಅಲ್ಲಿ ಸ್ಮೂತ್ ಅಂಡ್ ಎಲ್ಲ ಇರುತ್ತೆ. ಸೈಜಸ್ ವೈಸ್ ಎಕ್ಸೆಲ್ದು ಡಮ್ಮಿ ಇರುತ್ತೆ, ಎಕ್ಸೆಲ್, ಡಬಲ್ ಎಕ್ಸೆಲ್, 3XL ತಕ್ಷಣ ಯೂಸ್ ಆಗುತ್ತೆ. ಬಟ್ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಗ್ಯಾರಂಟೆಡ್ ಮೀಲ್ ಫಾಯಿಲ್ದು ಕೆಲಸ ಇರುತ್ತೆ. ವೆರೈಟಿ ಏನ್ ಹೊಸ ಬಂದಿದೆ ರೆಗ್ಯುಲರ್ ನಾನು ಹೇಳ್ತೀನಿ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೋಡ್ಬೋದು ನೀವು. ಇವಾಗ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ನೋಡಿ, ಇವಾಗ ಅದು ಒಂದು ಡಿಸೈನ್ ಆಗಿದೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ. ಅದಕ್ಕೆ ಗೆಟಪ್ ಚೇಂಜ್ ಆಗಿಬಿಟ್ರೆ ನೆಕ್ಸ್ಟ್ ಆ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ಗಳು. ಯಾಕೆ ಅದು ಸ್ಯಾಂಪಲಿಂಗ್ ಇಟ್ಟಿದ್ದೀನಿ ರೆಗ್ಯುಲರ್ ಅಲ್ಲಿ, ಯಾಕೆ ನಮ್ಮ ಹತ್ರ ಡಮ್ಮಿಗಳು ಕಮ್ಮಿ ಆಗ್ತಾ ಇದೆ. ಅಷ್ಟೊಂದು ಹೊಸ ಸ್ಯಾಂಪಲಿಂಗ್ಗಳು ಬಂದಿದೆ. ಕಾನ್ಸೆಪ್ಟ್ 4 ಲೈಕ್ರಾ ಅಲ್ಲಿ
ಯಾವ ತರ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಅಷ್ಟೊಂದು ಸ್ಟ್ರೆಚಬಲ್ ಆರ್ಟಿಕಲ್ಗಳು ನಮ್ಮ ಹತ್ರ ರೆಗ್ಯುಲರ್ ಸಿಗ್ತಾ ಇದೆ. ಸಿಗಾರ್ ಪ್ಯಾಂಟ್ಸ್ ಅಲ್ಲಿ ವೆರೈಟಿ ನೀವು ನೋಡ್ಬೋದು. ಅದು ಕಾನ್ಸೆಪ್ಟ್ ನೋಡಿ. ಇವಾಗ ಸಿಗಾರ್ ಪ್ಯಾಂಟ್ ಅಲ್ಲಿ ಅದರಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಪೂರ್ತಿ ಸೀಕ್ವೆನ್ಸ್ದು ಲೈನ್. ಮುಂಚೆ ರಿಪ್ ಟೈಪ್ ಪಟ್ಟಿದ್ದು ಒಂದು ಆರ್ಟಿಕಲ್ ತೋರಿಸಿದ್ದೀನಿ, ಅದ್ರ ಮೇಲೆ ನೀವು ನೋಡ್ಬೋದು ಪೂರ್ತಿ ಸೀಕ್ವೆನ್ಸ್ದು ಕೆಲಸ ಇರುತ್ತೆ. ಅದರಲ್ಲಿ ಸೀಕ್ವೆನ್ಸ್ದು ಕೆಲಸ ಕಾನ್ಸೆಪ್ಟ್ ಜಾರ್ಜೆಟ್ ಬೇಸ್ ಮೇಲೆ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ, ರೆಗ್ಯುಲರ್ ಬೇಸ್ ಮೇಲೆ. ಅದು ಆರ್ಟಿಕಲ್ ನಾನು ರೆಗ್ಯುಲರ್ ರನ್ನಿಂಗ್ ಮೂವ್ಮೆಂಟ್ ಅಲ್ಲಿ ನಮ್ಮ ಅಂಗಡಿದ್ದು ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಏನು ಆರ್ಟಿಕಲ್ಗಳು ಇದೆ ಅದು ಕಾನ್ಸೆಪ್ಟ್ ನೋಡಿ. ಇವಾಗ ಅದಕ್ಕೆ ಗೆಟಪ್ ಹೆಂಗ್ ಚೇಂಜ್ ಇದೆ ಅಂದ್ರೆ ನೋಡಿ, ಬೆಲ್ಟ್ ಟೈಪ್ ಬೆಲ್ಟ್ ಕೊಟ್ಬಿಟ್ಟಿದ್ದೀನಿ, ಬಟ್ ಅದು ಫ್ರೀ ಸೈಜಸ್ ಇರುತ್ತೆ. ಅದು ತೆಗೆದ್ರೆ ಯಾವ ತರ ಯೂಸ್ ಮಾಡಿದ್ರು XL XXL ತಕ್ಷಣ ಯೂಸ್ ಆಗುತ್ತೆ. ಅದು ಕ್ರಶ್ ಜಾರ್ಜೆಟ್ ಮೇಲೆ ಮೇಲ್ ಫಾಯಿಲ್ ಇರುತ್ತೆ, ಫ್ಯಾಬ್ರಿಕ್ದು ಫುಲ್ ಗ್ಯಾರಂಟಿ ಇರುತ್ತೆ ನೋಡಿ, ಕ್ರಶ್ ಮೇಲೆ. ಆ ರೀತಿ ಕಾನ್ಸೆಪ್ಟ್ಗಳು ನಿಮಗೆ ಪ್ಲಾಜೋ ಅಲ್ಲಿ ವೆರೈಟಿ ಬೇಕಾ, ಲೆಗಿನ್ಸ್ ಅಲ್ಲಿ ವೆರೈಟಿ ಬೇಕಾ, ನಮ್ಮ ಹತ್ರ ರೆಗ್ಯುಲರ್ ತರ ನಾನು ಹೇಳ್ತೀನಿ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಅದು ಅದರಲ್ಲಿ ನಾವು 250 ವೆರೈಟಿ. 250 ವೆರೈಟಿ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಸ್ಯಾಂಪಲಿಂಗ್ ನೋಡ್ಬೋದು. ಲಾಸ್ಟ್ ತಕ್ಷಣ ಪೂರ್ತಿ ಸ್ಯಾಂಪಲಿಂಗ್ ಇದೆ. ಹೊಸ ಕಾನ್ಸೆಪ್ಟ್ ಅಲ್ಲಿ ಏನ್ ಆರ್ಟಿಕಲ್ಗಳು ಬಂದಿದೆ, ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಬಂದಿದೆ ನಮ್ಮ ಹತ್ರ, ಅದೇ ನಾನು ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಅದು ಆರ್ಮಿ ಪ್ಯಾಂಟ್ ಡೈಲಿ ವೇರ್ ಯೂಸ್ಗೆ ವಿತ್ ಪಾಕೆಟ್ ನೋಡಿ, ಪೂರ್ತಿ ಕೈ ಹೋಗ್ತಾ ಇದೆ. 1 ಇಲ್ಲ 2 ಫೋನ್ ಆಗ್ಬೋದು ಅದರಲ್ಲಿ. ನೀವು 1 ಹಾಕಿದ್ರೆ ಜನ ಹೇಳ್ತಾರೆ 2 ಫೋನ್ ನೀವು ಅದರಲ್ಲಿ ಅಡ್ಜಸ್ಟಬಲ್ ಮಾಡ್ಬೋದು. ಸಿಗಾರ್ ಪ್ಯಾಂಟ್ಸ್ ಅಲ್ಲಿ ಏನೇನ್ ನ್ಯೂ ವೆರೈಟಿ ಬಂದಿದೆ ನಮ್ಮ ಹತ್ರ ಅದು ನೋಡಿ. ಕಾನ್ಸೆಪ್ಟ್ ಅದು ಅಡ್ಜಸ್ಟಬಲ್ ಟೈಪ್ ಕಾನ್ಸೆಪ್ಟ್ ನೋಡ್ಬೋದು ನೀವು. ಅಡ್ಜಸ್ಟಬಲ್ ಟೈಪ್ ರಿಬ್ ಎಲ್ಲ ಫ್ರೀ ಸೈಜಸ್ ವಿತ್ ಕಾನ್ಸೆಪ್ಟ್ ನೋಡಿ. ಇವಾಗ ಯಾಕೆ ಡಮ್ಮಿಗಳು ಕಮ್ಮಿ ಇದೆ, ಅಷ್ಟೊಂದು ಸ್ಯಾಂಪಲಿಂಗ್ಗಳು ಹೊಸ ಬಂದಿದೆ, ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ, ಅಕ್ಸೆಸರೀಸ್ ಅಲ್ಲಿ ಬಂದಿದೆ. ಕಾನ್ಸೆಪ್ಟ್ ನೋಡಿ ಇವಾಗ ಅದು ಡಿಸೈನರ್ ಕಾನ್ಸೆಪ್ಟ್ ನೋಡಿ, ವೆರೈಟಿ ನೋಡಿ, ಬಸ್ ಅಷ್ಟೇ. ವೆರೈಟಿಯಲ್ಲಿ ಏನೇನು ಡೀಲ್ ಮಾಡ್ತೀನಿ ನಾನು ಅದು ನೋಡಿ. ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ಬೋದು ನೀವು. ಪೂರ್ತಿ ಸರೋಸ್ಕಿದು ಕೆಲಸ, ಲೆಗ್ಗಿನ್ಸ್ ಅಲ್ಲಿ ಡೈಮಂಡ್ದು ಪ್ಯೂರ್ ಡೈಮಂಡ್ ಕೆಲಸ ಇರುತ್ತೆ. ಅದ್ರ ಮೇಲೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಮ್ಮ ಹತ್ರ ಸಿಗ್ಬಿಡುತ್ತೆ. ಇವಾಗ ಅದು ನೋಡಿ ಹ್ಯಾರಮ್ ಟೈಪ್ ಬಟ್ಟೆಯಲ್ಲಿ ಇನ್ನು ನೆಕ್ಸ್ಟ್ ಆರ್ಟಿಕಲ್ ಸಿಂಗಲ್ ಸೈಡ್ ಜುಪ್ ಕೊಟ್ಬಿಟ್ಟಿದ್ದೀನಿ, ಸಿಂಗಲ್ ಸೈಡ್ ಪ್ಲೇನ್ ಇದೆ. ಫ್ಯಾಬ್ರಿಕ್ ವೈಸ್ ನೋಡಿ ಫುಲ್ ಸ್ಟ್ರೆಚಬಲ್. ಯಾವ ರೀತಿ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ರೆಗ್ಯುಲರ್ ನಾನು ವಿಡಿಯೋ ತಗೊಂಡು ಬರ್ತೀನಿ, ವೆರೈಟಿ ಏನೇನು ಹೊಸ ಬಂದಿದೆ ನಮ್ಮ ಹತ್ರ, ಏನೇನು ಫ್ಯಾಬ್ರಿಕ್ ಅಲ್ಲಿ ಏನೇನು ಆರ್ಟಿಕಲ್ಗಳು ಹೊಸ ಬಂದಿದೆ ನಮ್ಮ ಹತ್ರ ಅದು ನೋಡಿ. ಸಿಲ್ಕ್ ಬೇಸ್ ಫ್ಯಾಬ್ರಿಕ್ ಮೇಲೆ ಅದು ಆರ್ಟಿಕಲ್ ಹೊಸ ಬಂದಿದೆ. ಕಾನ್ಸೆಪ್ಟ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋದು ವೆರೈಟಿ. ಯಾಕೆ ನಮ್ಮ ಹತ್ರ ಏನೇನು ವೆರೈಟಿಯಲ್ಲಿ ಡೀಲ್ ಮಾಡ್ತೀನಿ, ಹೊಸ ಕಾನ್ಸೆಪ್ಟ್ ಏನೇನು ಬಂದಿದೆ ನಮ್ಮ ಹತ್ರ ಅದು ಪೂರ್ತಿ ಪ್ಲಾಜೋ ಸೆಕ್ಷನ್ ಹೇಳ್ಬೋದು. ಇನ್ನೂ ಒಂದು ಇವಾಗ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ ಅದು ನೋಡಿ. ಅದು ನೀವು ಪ್ಲಾಜೋನ ಹೇಳ್ಬೋದು, ಲೆಗಿನ್ಸ್ ಹೇಳ್ಬೋದು. ಯಾಕೆ ಅದು 2 ಮಿಕ್ಸ್ ಕಾಂಬೋ ಇದೆ. ಅದು ಪ್ಲಾಜೋನೇ ಇಲ್ಲ, ಲೆಗಿನ್ಸ್ ಇಲ್ಲ, ಹೆರಮ್ ಹೇಳ್ತಾರೆ ಅದಕ್ಕೆ. ಹೆರಮ್ ಪ್ಯಾಂಟ್ ಅಲ್ಲಿ ಏನೇನು ಡಿಸೈನ್ಗಳು ಇದೆ ನಮ್ಮ ಹತ್ರ ಅದು ನೋಡಿ. ಪ್ಯೂರ್ ಪ್ಲೇನ್ ಮೇಲೆ ಲುಕಿಂಗ್ ವೈಸ್ ಕಾಣಿಸ್ತಾ ಇದೆ ಆರ್ಟಿಕಲ್ಗಳು. ಮತ್ತೆ ಫ್ಯಾಬ್ರಿಕ್ ನಾನು ಏನ್ ಹೇಳಿ, ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ಯಾವ ತರ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಅದು ಕಾನ್ಸೆಪ್ಟ್ ನೋಡಿ. ಇವಾಗ ಪ್ಲಾಜೋ ಅಲ್ಲಿ ನಾನು ವೆರೈಟಿ 70 ರೂಪಾಯಿಂದ ಸ್ಟಾರ್ಟಿಂಗ್ ಇರುತ್ತೆ. 70 ರೂಪೀಸಿಂದ ಪ್ಲಾಜೋ ಅಲ್ಲಿ ವೆರೈಟಿ ಸ್ಟಾರ್ಟ್ ಮಾಡ್ಬರ್ತೀನಿ ನಾನು. 230 300 ತಕ್ಷಣ ಪ್ಲಾಜೋ ಅಲ್ಲಿ ಬರೀ ಪ್ಲಾಜೋ ವೆರೈಟಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ. ನಾನು ಹೇಳಲ್ಲ, ನಮ್ ರೇಟ್ ಹೇಳ್ತಾರೆ ನೋಡಿ. 70 ರೂಪೀಸ್ ಪ್ಲಾಜೋ. ನಾನು ಹೇಳಿದ್ದೀನಿ 70 ರೂಪಾಯಿಂದ ಸ್ಟಾರ್ಟಿಂಗ್ ಮಾಡ್ತೀನಿ ಅಂದ್ರೆ 70 ರೂಪಾಯಿಂದಾನೇ ಸ್ಟಾರ್ಟಿಂಗ್ ಇರುತ್ತೆ. ಅದನ್ನ ಫುಲ್ ಸ್ಟ್ರೆಚಬಲ್ 70 ರೂಪಾಯಲ್ಲಿ ಆ ರೀತಿ ಕಾನ್ಸೆಪ್ಟ್ ಮಾರ್ಕೆಟ್ ಅಲ್ಲಿ ಕೊಟ್ಬಿಟ್ರೆ ನಾನು ಲೈವ್ ಆಗಿ ಫ್ರೀ ಆಗಿ ಕೊಡ್ತೀನಿ ನಿಮ್ಗೆ. ಯಾಕೆ ಕಾನ್ಸೆಪ್ಟ್ ಸಿಗಲ್ಲ ನಿಮ್ಗೆ. ಒಂದೇ ಅಂಗಡಿಯಲ್ಲಿ ಸಿಗೋದು ಅಜಿತ್ ಝೋನ್ ಅಲ್ಲಿ, ಒಂದ್ ಅಂಗಡಿಯಲ್ಲಿನೇ ಆ ರೀತಿ ಕಾನ್ಸೆಪ್ಟ್ಗಳು. ಪ್ಯಾಕಿಂಗ್ ಯಾವ ರೀತಿ ಬರುತ್ತೆ ನಮ್ಮ ಕಂಪ್ನಿದು ನೋಡಿ. ಪ್ಯಾಕಿಂಗ್ ವೈಸ್ ಸಿಸ್ಟಮ್ ನೋಡಿ ನಮ್ಮ ಕಂಪ್ನಿದು ಪ್ಯಾಕಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ, ಯಾಕೆ ಅದು ಒಂದ್ ಸೆಟ್ ಇಟ್ಟರೆ ನಿಮ್ಗೆ ಐಡಿಯಾ ಆಗ್ಬಿಡುತ್ತೆ ಅದು ಕಂಪ್ನಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಕಂಪ್ನಿದು. ವೆರೈಟಿ ಇವಾಗ ಪ್ಲಾಜೋಸ್ ಅಲ್ಲಿ ಬೇಜಾನೆ ಕಾನ್ಸೆಪ್ಟ್ ಇದೆ. ಇನ್ನು ಸ್ಯಾಂಪಲಿಂಗ್ ನಾನು ಹಾಕ್ಲಿಲ್ಲ ಅದು ನೋಡಿ.
ಸೀಕ್ವೆನ್ಸ್ ಮಲ್ಟಿ ಸೀಕ್ವೆನ್ಸ್ ಮೇಲೆ ದಾರದು ಮಲ್ಟಿದು ಕೆಲಸ ಇರುತ್ತೆ ಅದ್ರ ಮೇಲೆ, ಅದು ನೋಡ್ಬೋದು ನೀವು. ಆ ರೀತಿ ಕಾನ್ಸೆಪ್ಟ್ಗಳು ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗಲ್ಲ. ಅದು ನೋಡಿ, ಮೀಲ್ ಫಾಯಿಲ್ ಮೇಲೆ ಪ್ಲಾಜೋ ಕಾನ್ಸೆಪ್ಟ್ ಡಿಫ್ರೆಂಟ್ ಸಿಗತ್ತೆ. ಮಾರ್ಕೆಟ್ ಇಂದ ಯುನಿಕ್ ಆರ್ಟಿಕಲ್ಗಳನ್ನೇ ಸಿಗ್ಬಿಡತ್ತೆ. ಅದು ಕಾನ್ಸೆಪ್ಟ್ ನೋಡಿ ಪ್ಲಾಜೋ ಅಲ್ಲಿ. ಅದಕ್ಕೆ ಒಂದು ಆ ರೀತಿ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ಗೆಟಪ್ ಚೇಂಜ್ ಆಗಿದೆ. ಎಕ್ಸೆಸರೀಸ್ ಅಲ್ಲಿ ವೆರೈಟಿ ನೀವು ನೋಡ್ಬೋದು. ಚಿಕನ್ ಕಾರಿ ಪ್ಲಾಜೋ ಅಲ್ಲಿ ಕಾನ್ಸೆಪ್ಟ್ ಲಾಸ್ಟ್ ಇಂದ ನೀವು ನೋಡಿ, ಅದಕ್ಕೆಯಿಂದ ಪೂರ್ತಿ ಹೆವಿ ಕಾನ್ಸೆಪ್ಟ್ ಅಲ್ಲಿ ಚಿಕನ್ ಕಾರಿ ವರ್ಕ್ ಅಲ್ಲಿ ಇರೋದು. ಅದು ಪ್ಲೇನ್ ಮೇಲೆ ವಿಸ್ಕೋಸ್ದು ಬುಟ್ಟಿ ಜೊತೆಗೆ ಅದ್ರ ಒಳಗಡೆ ಫ್ಯಾಬ್ರಿಕ್ ಒಳಗಡೆನೆ ಅದು ಬುಟ್ಟಿದು ಕೆಲಸ ಇರುತ್ತೆ. ಅದು ನೋಡಿ, ಬುಟ್ಟಿದು ಕೆಲಸ ಫ್ಯಾಬ್ರಿಕ್ ಒಳಗಡೆನೆ ಇರುತ್ತೆ. ಡಿಜಿಟಲ್ ಮೇಲೆ ಪ್ರಿಂಟು, ನ್ಯೂ ಆರ್ಟಿಕಲ್. ಕ್ರಶ್ ಮೇಲೆ ಆರ್ಟಿಕಲ್, ನ್ಯೂ ಆರ್ಟಿಕಲ್. ವೆರೈಟಿ ನೋಡಿ ಅಷ್ಟೇ. ಪ್ಲಾಜೋ ಅಲ್ಲಿ ನೀವು ನೋಡ್ಬೋದು. ನಾನು ಕುರ್ತಿ ಲೆಗ್ಗಿನ್ಸ್ ಅಲ್ಲಿ ಅಷ್ಟೊಂದು ವೆರೈಟಿ ತಗೊಂಡ್ ಬಂದಿದ್ದೀನಿ. ನೀವು ನೋಡ್ಬೋದು. ನಾನು ರೆಗ್ಯುಲರ್ ಹೇಳ್ತಾ ಇದ್ದೀನಿ, ನಾನು ಬರೀ ಕುರ್ತಿ ಪ್ಲಾಜೋ ಇಲ್ಲ, ನಾನು ಸಾಡಿ, ಸೂಟ್, ಲೆಗ್ಗಿನ್ಸ್, ಕುರ್ತಿ ಪ್ಲಾಜೋ, ಬ್ಲೌಸ್, ದುಪಟ್ಟ. ಸೂರತ್ತಲ್ಲಿ ಏನು ಆರ್ಟಿಕಲ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ನಾನು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ವೆರೈಟಿ ನೋಡ್ಬೇಕಾ ಎಲ್ಲ ಅಂಗಡಿದು ನೋಡ್ಬೋದು. ಪೂರ್ತಿ ಸೆಕ್ಷನ್ ಇರೋದು ಅದು. ನಾನು ಬೆಳಗ್ಗೆ 8ವರೆಗೆ, ಇವಾಗ ಅದು 8ವರೆಗೆ ವಿಡಿಯೋ ಶೂಟ್ ಆಗ್ತಾ ಇದೆ. ಪೂರ್ತಿ ನೋಡ್ಬೋದು ನಾನು ಏನೇನು ಆರ್ಟಿಕಲ್ಗಳು ಅಲ್ಲಿ ಡೀಲ್ ಮಾಡ್ತೀನಿ. ರೆಗ್ಯುಲರ್ ನಾನು ಹೇಳ್ತೀನಿ ನಿಮಗೆ, ನಮ್ಮ ಫ್ಯಾಕ್ಟ್ರಿ ಇರೋದು ಸೂರತ್, ಗುಜರಾತ್ ಅಲ್ಲಿ. ನಿಮ್ ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ಅಲ್ಲೇ ಬಂದು ಪರ್ಚೇಸ್ ಮಾಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಮೇಲೆ. ನೀವು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಇನ್ನೂ ಸಿಗ್ತೀನಿ. ನಿಮ್ಗೆ ಏನ್ ಆರ್ಟಿಕಲ್ಗಳು ಬೇಕಾಗಿದೆ ಕಮೆಂಟ್ ಅಲ್ಲಿ ಹೇಳ್ಬೋದು ನೀವು. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ.